ಒಳ್ಳೇದಾಗಲಿ. ಬೆಸ್ಟ್ ಆಫ್ ಲಕ್ ಟು ದ ಹೋಲ್ ಟೀಮ್. ಸಿನಿಮಾ ದೊಡ್ಡ ಹಿಟ್ ಆಗಲಿ. ಆದಷ್ಟು ಬೇಗ ನನ್ನ ಡೈರೆಕ್ಟ್ ಮಾಡಲಿರುತ್ತೆ. ಥ್ಯಾಂಕ್ ಯು. ರತ್ನತೀರ್ಥ ಸರ್ ನಿಮ್ಮ ಸಹಕಾರ ಬೇಕು, ನೀವೆಲ್ಲ ಬರಬೇಕು ಅಂತಂದ್ರು. ಇಲ್ಲಿ ಬಂದ್ಮೇಲೆ ಒಂದು ತುಂಬ ಖುಷಿ ಆಯಿತು. ಅಪ್ಪು ನನ್ನ ಆಶೀರ್ವಾದನೇ ಇದೆ ನಿಮ್ಮ ಸಿನಿಮಾಗೆ, ಅದಕ್ಕಿಂತ ದೊಡ್ಡ ಶಕ್ತಿ ಇನ್ನಿಲ್ಲ. ಖುಷಿ ಆಯಿತು. ಈ ರೀತಿ ಯಾವುದೋ ಒಂದು ರೂಪದಲ್ಲಿ ಅಪ್ಪುನ ನಮಗೆ ಕಾಣಿಸ್ತಿರ್ತಾರೆ, ಅದೊಂದು ತುಂಬ ಖುಷಿ ಆಯಿತು. ಮತ್ತು ಈ ತಂಡದಲ್ಲಿ ನನಗೆ ರತ್ನತೀರ್ಥ ಅವರು, ರಿಷಿಕಾ ಅವರು, ಅಮೃತ ಅವರೆಲ್ಲ ತುಂಬ ಪರಿಚಯ. ರಿಷಿಕಾ ಅವರು ನಾನು ಒಂಥರ ಅವಳಿ ಜವಳಿ ಥರ, ಯಾಕಂದರೆ ಸಿನಿಮಾ ಅನ್ನೋದು ತಾಯಿ ಅಂದರೆ ನಮ್ಮಿಬ್ಬರು ಜನ್ಮ ಒಟ್ಟಿಗೆ ಆಗಿದ್ದು ಟಗರು ಮೂಲಕ. ಮಿಕ್ದವ್ರಿಗೆಲ್ಲ ಹೆಸರಿತ್ತು. ನಾನು ಮತ್ತು ರಿಷಿಕಾ ಅವ್ರು ಬಂದಾಗ ಯಾರಿಗೂ ನಾವು ಗೊತ್ತಿರಲಿಲ್ಲ. ಟಗರು ಮುಗಿದ ಮೇಲೆ ನಾವು ಗೊತ್ತಿಲ್ಲ ಅನ್ನೋರೇ ಇರಲಿಲ್ಲ. ಆ ಥರದ್ದೊಂದು ಸಂಬಂಧ ನಮ್ಮಿಬ್ಬರದು. ಥ್ಯಾಂಕ್ ಯು. ಇವತ್ತು ಖುಷಿ ಆಗತ್ತೆ. ಬಿಕಾಸ್ ಒಂದು ಸಿನಿಮಾ ಲೀಡಾಗಿ ಮಾಡಿ ಅದಕ್ಕೊಂದಷ್ಟು ಅಭಿಮಾನಿಗಳು ಹುಟ್ಟೋದು ಅಥವಾ ಸಂಘಗಳು ಹುಟ್ಟೋದು ಅದು ನಾರ್ಮಲ್ ಆಗಿ ನೋಡಿದೀವಿ. ಒಂದು ಪಾತ್ರಕ್ಕೆ ಒಬ್ಬ ಬಂದು ಸಾರ್ ನಿಮ್ಮ ಅಭಿಮಾನಿ ಅನ್ನೋದೇ ಕಷ್ಟ ಈ ಕಾಲದಲ್ಲಿ. ಅಂಥದ್ರಲ್ಲಿ ರಿಷಿಕಾ ಅವರು ಅಭಿಮಾನಿ ಸಂಘಗಳು ಹುಟ್ಟಾಕೋ ಹಂಗೆ ಅದ್ರಲ್ಲಿ ಅಭಿನಯಿಸಿದ್ರಿ. ಆ ಕೀರ್ತಿ ನಿಮ್ಮದು. ಖುಷಿ ಆಗುತ್ತೆ ನಿಮ್ಮನ್ನು ಇವತ್ತು ಹೀರೋಯಿನ್ ಆಗಿ ನೋಡೋದಕ್ಕೆ. ಮತ್ತೆ ರತ್ನತೀರ್ಥ ಅವ್ರು ನನ್ನ ಸ್ನೇಹಿತರು. ಕೆಲವು ಸತಿ ತುಂಬ ಸತಿ ಮಾತಾಡಿದ್ದೀವಿ ಕೆಲವು ಸಿನಿಮಾಗಳ ವಿಚಾರವಾಗಿ, ಹಾಗಾಗಿ ಬಂದೆ. ಅಮೃತ ಅವರು ತುಂಬ ಚೆನ್ನಾಗಿ ಹಾಡು ಹೇಳಿದ್ದೀರಿ, ಡೈರೆಕ್ಷನ್ ಟೀಮಲ್ಲೂ ಕೆಲಸ ಮಾಡಿದ್ದೀರಿ. ಅವರು ನನ್ನ ಸ್ನೇಹಿತರು. ಒಂದು ಸಿನಿಮಾಗೆ ಹಾಡು ಹೇಳೋಕೋ ಮೂಲಕ ನಮ್ಮಿಬ್ಬರು ಪರಿಚಯ. ಸೊ ಎಂಟೈರ್ ಟೀಮ್ ಒಳ್ಳೇದಾಗಲಿ. ಅಲ್ಲೇ ಡ್ರಾ ಅಲ್ಲೇ ಬಹುಮಾನ, ತುಂಬ ದೊಡ್ಡ ಸಕ್ಸಸ್ ಕಾಣಲಿ. ಥ್ಯಾಂಕ್ ಯು. ಒಂದೇ ಮತ್ತೆ ಸರ್ ಈ ಥರ ಬಂದು ಮಾಡಿಕೊಡಿ ಸರ್ ಅಂತಂದಕ್ಕೆ, ಸರಿ ಸ್ವಾಮಿ ನಿನಗಿಲ್ಲ ಅಂತೀರಾ ಅಂತ ಹೇಳ್ಬಿಟ್ಟು ಬಂದು ಮಾಡಿಕೊಟ್ರು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಸುದೀಪ್ ಸರ್ ನಮ್ಮ ಸಾಂಗ್ಸ್ ಎಲ್ಲ ಕಳ್ಸಿಕೊಟ್ಟಿದ್ವಿ, ಮತ್ತು ಅಮೃತ ಅವ್ರ ಕಡೆಯಿಂದನೂ ಮಾತಾಡಿಸಿದ್ವಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸೋ. ಎಸ್ ಸರ್, ನೀವು ಜಾಯಿನ್ ಆಗಬೇಕು. ಒಂದೇ ನಿಮಿಷವಲ್ಲ ಸರ್. ಎಸ್ ಈ ಹಾರರ್ ಫಿಲ್ಮ್ಸ್ ನನ್ನ ಹುಡ್ಕೊಂಡು ಬರುತ್ತವೆ ಸರ್. ನಾನು ಎಲ್ಲಿದ್ದರೂ ಹುಡ್ಕೊಂಡು ಬರುತ್ತವೆ. ನನಗೆ ಮಾಡೋದಕ್ಕೂ ಭಾಳ ಖುಷಿ, ನನಗೆ ಭಾಳ ಉಲ್ಲಾಸವಾಗಿರುತ್ತೆ. ಇದೇನೋ ಒಂಥರಲ್ಲ ದೇವ್ರಿಗಿಂತಲೂ ದೇವಾನ ಜಾಸ್ತಿ ಕೈ ಹಿಡ್ದಿದೆ. ಅಲ್ಲೇ ಡ್ರಾ ಅಲ್ಲೇ ಬಹುಮಾನ. ರತ್ನತೀರ್ಥ ಫಸ್ಟು ಕ್ಯಾರೆಕ್ಟರ್ನ ಎಕ್ಸ್ಟ್ರಾ ಹೆಂಗೆ ಅಂತಂದರೆ, ಒಂದು ಸುಮ್ಮನೆ ಕಾಮಿಡಿ ಟ್ರ್ಯಾಕ್ ಥರ ಅಲ್ದಿರ ಕಥೆಯಲ್ಲೇ ಸೆಂಟ್ರಲ್ ಐಡಿಯಾನಲ್ಲೇ ನನ್ನನ್ನು ಮುಖ್ಯವಾಗಿ ಫಿಟ್ ಮಾಡಿದ್ದಾರೆ. ಸ್ವಲ್ಪ ಹೇಳ್ತೀನಲ್ಲ, ನಾನು ಡೈರೆಕ್ಟರ್ ಇದರಲ್ಲಿ ವೆಬ್ ಸೀರೀಸ್ನ ಡೈರೆಕ್ಟ್ ಮಾಡ್ತಾ ಇರ್ತೀನಿ. ಆ ಶೂಟಿಂಗ್ ಮಾಡುವಾಗ ಏನಾಯಿತು, ಅಲ್ಲಿನ ಎಪಿಸೋಡಿಂದ ಹಿಡಿದು ಏನೇನೆಲ್ಲ ಆಗುತ್ತೆ ಡೈರೆಕ್ಟ್ ಮಾಡ್ತಾ ಇರ್ತೀನಿ. ನೋಡಿದ್ರಲ್ಲ ನೀವೇ, ನಾನು ತಿಂಡಿ ಮಾಡೋಕೆ ಹೋಗಿದ್ರೆ ಯಾರೋ ಡೈರೆಕ್ಟ್ ಮಾಡ್ತಾ ಇದಾರೆ ಅಲ್ಲಿ ಅಂದರೆ ಇನ್ನು ಎಷ್ಟು ಮಾತ್ರ ಅಲ್ಲಿ ನನ್ನ ಕ್ಯಾರೆಕ್ಟರ್ನ ಡಿಸೈನ್ ಯಾವ ರೀತಿ ಮಾಡಿರ್ತಾರೆ ವಿಶೇಷವಾಗಿ ವಿಚಿತ್ರವಾಗಿ ಅಂತ. ಹ್ಯೂಮರ್ ಆಗೂ ಇದೆ, ಎಮೋಷ್ನಲ್ ಆಗೂ ಇದೆ, ತುಂಬ ಎಕ್ಸೈಟ್ ಆಗುವಂಥ ಸೀನ್ಗಳಿವೆ. ತುಂಬ ಸ್ಟೈಲಿಶ್ ಆಗಿ ಡಿಸೈನ್ ಮಾಡಿದ್ದಾರೆ ನನ್ನ ಕ್ಯಾರೆಕ್ಟರ್ನ. ಥ್ಯಾಂಕ್ ಯು ರತ್ನತೀರ್ಥ ಸರ್, ಥ್ಯಾಂಕ್ ಯು. ಅವರು ಹೇಗೆ ಅಂತಂದರೆ ಹೋಲ್ ಆ್ಯಂಡ್ ಸೋಲ್ ಒನ್ ಮ್ಯಾನ್ ಆರ್ಮಿ. ಈ ಸಿನಿಮಾದಲ್ಲಿ ಬರೀ ಡೈರೆಕ್ಷನ್ನಲ್ಲೇ ಅಲ್ಲ, ಪ್ರತಿಯೊಂದು ಈಚ್ ಆ್ಯಂಡ್ ಎವ್ರಿ ಪಾಯಿಂಟಲ್ಲೂ ಅವ್ರ ಇನ್ವಾಲ್ವ್ಮೆಂಟು ಅವರೇ ಎಲ್ಲನೂ ಹೆಗಲ ಮೇಲೆ ಹಾಕ್ಕೊಂಡು ಮಾಡಿದ್ದಾರೆ. ಪಬ್ಲಿಸಿಟಿನೂ ಅಷ್ಟೇ, ಇವತ್ತಿನವರೆಗೂ ನಾನು ನೋಡಿರಲಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀನಿ, ಅಷ್ಟು ವಿಶೇಷವಾಗಿ ಮಾಡ್ತಾ ಇದ್ದಾರೆ. ಸಿನಿಮಾ ಚೆನ್ನಾಗಿ ರೀಚ್ ಆಗುತ್ತೆ. ಟ್ರೈಲರು ಚೆನ್ನಾಗಿದೆ. ಟ್ರೈಲರಲ್ಲಿ ಎಂಡಲ್ಲಿ ನಿಮ್ಮ ಶಾರ್ಟ್ ಹಾಕಿದ್ದೀನಿ ಸರ್, ನೀವು ಪ್ರೆಸ್ ಮೀಟಿಗೆ ಬರಬೇಕು ಅಂದರು. ಅಣ್ಣ ಇಲ್ಲದೆ ಇದ್ರೂ ಬರ್ತೀರಣ್ಣ ಅಂತ ಹೇಳಿದೆ. ತುಂಬ ಥ್ಯಾಂಕ್ ಯು ಸರ್. ಆಮೇಲೆ ರಿಷಿಕಾ, ಈಚ್ ಆ್ಯಂಡ್ ಎವ್ರಿ ನೋಡಿ, ಅವಕಾಶ ಸಿಕ್ಕಿದ್ರೆ ಹಾಗೆ ಉಪಯೋಗಿಸ್ಕೊಂಡ್ಬಿಡ್ಬೇಕು ಅಂತೀವಲ್ಲ, ಹಾಗೆ ಮೈನ್ಯೂಟ್ ಎಕ್ಸ್ಪ್ರೆಷನ್ಸ್ ತುಂಬ ಚೆನ್ನಾಗಿ ವರ್ಕೌಟ್ ಮಾಡಿದ್ದೀರಾ. ತುಂಬ ಆ ವೇರಿಯೇಷನ್ಸ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಸಾಂಗಲ್ಲಿ. ಭಾಳ ಖುಷಿ ಆಯಿತು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಪ್ರೊಡ್ಯೂಸರ್ ಸರ್, ಇನ್ಕಮ್ ಟ್ಯಾಕ್ಸ್ ಅಂತೂ ಕಟ್ತೀರಾ, ಡೋಂಟ್ ವರಿ, ಅಷ್ಟು ದುಡ್ಡು ಮಾಡ್ತೀರಾ. ಥ್ಯಾಂಕ್ ಯು. ರತ್ನತೀರ್ಥ ವಿಶೇಷವಾದ ವ್ಯಕ್ತಿ. ಪ್ರಜ್ವಲ್ ಸರ್ ಆಗಲೇ ಹೇಳಿದಾಗೆ, ನಾವಿಲ್ಲಿ ಸಾಕಷ್ಟು ಜನ ರಾಯರ ಅಭಿಮಾನಿಗಳೆಲ್ಲ ಭಕ್ತರಿದ್ದೀವಿ. ಎಲ್ಲರೂ ಅನ್ಕೋತೀನಿ, ಎಲ್ಲರೂ ಇದ್ದೀವಿ. ಒಬ್ಬ ಭಕ್ತ ಆ ದೇವರನ್ನ ಯಾವ ಥರ ಶರಣಾಗತಿ ಹೊಂದಬೇಕು, ಸರೆಂಡರ್ ಆಗಬೇಕು ಒಬ್ಬ ದೇವರಿಗೆ, ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ರತ್ನತೀರ್ಥ. ನಮಗೆ ಗೊತ್ತಿದೆ, ದೇವಸ್ಥಾನಕ್ಕೆ ಹೋಗ್ತೀವಿ, ಪೂಜೆ ಮಾಡ್ತೀವಿ, ಬರ್ತೀವಿ. ಆದರೆ ಆ ದೇವ್ರ ಸೇವೆ ಯಾವ್ಯಾವ ರೂಪದಲ್ಲಿ ಮಾಡ್ಬೋದು, ನನಗೆ ಸಾಕಷ್ಟು ಬಾರಿ ಹೇಳಿದ್ದಾರೆ.
ಇವತ್ತು ಅವರಿಂದ ನಾನು ಸಾಕಷ್ಟು ಒಬ್ಬ ದೇವರು, ನಾವು ನಂಬುವಂಥ ದೇವರನ್ನು ಸರೆಂಡರ್ ಆದರೆ ನನಗೆ ಎಲ್ಲವೂ ಸಿಗುತ್ತೆ ಪ್ರಪಂಚದಲ್ಲಿ ಅನ್ನೋದಕ್ಕೆ ಅಲ್ಲಿಡ್ರ ಅಲ್ಲೇ ಬಹುಮಾನ ಸಿನಿಮಾ ಸಾಕ್ಷಿ. ಅಂದರೆ ಒಬ್ಬ ನಿರ್ದೇಶಕನಿಗೆ ಇವತ್ತೆಲ್ಲ ಸಿಗ್ತಿದೆ, ಇಷ್ಟೊಂದು ಹಿರಿಮೆ, ಇಷ್ಟೊಂದು ಹೊಗಳಿಕೆ, ಪ್ರಶಂಸೆ ಸಿಗ್ತಾ ಇದೆ ಅಂದರೆ ನಿಮ್ಮ ಭಕ್ತಿ ದೇವರು ಮೆಚ್ಚಿದ್ದಾನೆ. ಇದು ಹೀಗೆ ಮುಂದುವರಿಲಿ. ನಮಗೆಲ್ಲ ನೀವು ಮಾದರಿಯಾಗಿದ್ದೀರಾ. ನಿಮ್ಮ ಸಾಕಷ್ಟು ವಿಡಿಯೋಗಳನ್ನು ನೋಡಿದ್ದೀನಿ. ನೀವು ಈ ಸಿನಿಮಾ ಮುಗಿದ ಮೇಲೆ ಸಾಕಷ್ಟು ನೋವುಗಳನ್ನು ಅನುಭವಿಸಿದಿರಿ ಈ ರಿಲೀಸಿಗೆ ಮುಂಚೆ. ಅದು ಬೇರೆ ಬೇರೆ ರೀತಿಯಲ್ಲಿ ಇರ್ಬೋದು. ಎಲ್ಲ ನಿರ್ದೇಶಕರಿಗೂ ನಿರ್ಮಾಪಕರಿಗೂ ಬರುವಂಥದ್ದು, ಕಲಾವಿದರಿಗೂ ಬರುವಂಥದ್ದು. ನಿಮಗೂ ಕೂಡ ಅದು ಬಂದಿತ್ತು. ಅದನ್ನು ನೀವು ಆ ರಾಯರ ಮುಖಾಂತರ ಅದನ್ನು ಎಷ್ಟು ಗಟ್ಟಿಯಾಗಿ ಸ್ವೀಕಾರ ಮಾಡಿದ್ದೀರಾ, ಅದು ನನಗಂತೂ ತುಂಬ ಖುಷಿ ಕೊಡುತ್ತೆ. ನೀವೊಬ್ಬ ರೋಲ್ ಮಾಡೆಲ್ ಅನ್ಕೋತೀನಿ ನಾನು ಈ ವಿಚಾರದಲ್ಲಿ. ಇವತ್ತು ಚಿಕ್ಕ ನಿರ್ದೇಶಕ ಇರ್ಬೋದು, ಮುಂದೆ ತಲೆ ಎತ್ತಿ ನಿಲ್ಲುವಂತಹ ದೊಡ್ಡ ನಿರ್ದೇಶಕರಾಗಿ ಬೆಳೀತೀರಾ. ನಿಮ್ಮಂಥವರು ಕನ್ನಡ ಚಿತ್ರರಂಗಕ್ಕೆ ಮೇಲುಗಲ್ಲಾಗಿ ನಿಂತ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಒಳ್ಳೆಯದಾಗಲಿ. ನನಗೊಂದು ಚಿಕ್ಕ ಪಾತ್ರ ಕೊಟ್ಟಿದ್ದೀರಿ, ಅದನ್ನು ನನ್ನ ಕೈಲಾದಷ್ಟು ಶ್ರದ್ಧೆಯಿಂದ ನಿರ್ವಹಿಸಿದ್ದೀನಿ. ಹಾಗೆಯೇ ಇನ್ನು ಪ್ರಶಾಂತ್ ಅವರು ಪ್ರೊಡ್ಯೂಸರು, ಅವ್ರ ಮನೇಲಿ ಬಾಡಿಗೆಗಿದ್ರಂತೆ ರತ್ನತೀರ್ಥ ಅವರು. ಅಲ್ಲಿ ಹೋಗಿ ಬಂದು ಪರಿಚಯ ಆಗಿ ಸರ್ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿ ಅಂತ ಕೇಳಿಕೊಂಡು, ಅಲ್ಲಿ ಹಿನ್ನೆಲೆ ಗೊತ್ತಿಲ್ಲ ರತ್ನತೀರ್ಥ ಅವ್ರದ್ದು ಪ್ರೊಡ್ಯೂಸರ್ಗೆ. ಅವರು ಜಸ್ಟ್ ನಂಬಿದ್ದಾರೆ ಈ ವ್ಯಕ್ತಿನ. ಅಂದರೆ ಎಷ್ಟು ನಂಬುವಂತಹ ವ್ಯಕ್ತಿತ್ವ ಇವ್ರದ್ದು ಅಂತ. ಒಬ್ಬ ನಿರ್ಮಾಪಕ ಸುಮ್ಮನೆ ದುಡ್ಡು ಹಾಕಲ್ಲ, ಏನಾದ್ರು ಒಂದು ಹಿನ್ನೆಲೆ ಕೇಳ್ಕೊತಾರೆ, ಮತ್ತೊಂದು ಕೇಳ್ಕೊತಾರೆ. ಆ ನಿಟ್ಟಿನಲ್ಲಿ ಪ್ರಶಾಂತ್ ಅವರು ಅವರನ್ನು ಏನು ವಿಚಾರಿಸ್ತೇನೆ ಇವತ್ತು ಈ ಸಿನಿಮಾಕ್ಕೆ ದುಡ್ಡು ಹಾಕಿ ಅದು ಗೆಲ್ಲುವಂತಹ ಹಂತಕ್ಕೆ ಬಂದಿದೆ. ಪ್ರೇಕ್ಷಕ ಮಹಾಪ್ರಭುಗಳು ಆ ಸಿನಿಮಾನ ಕೈ ಹಿಡಿತಾರೆ ಅಂತ ನಾನು ಅನ್ಕೋತೀನಿ. ಹಾಗೆ ಈ ಚಿತ್ರದಲ್ಲಿ ವರ್ಕ್ ಮಾಡಿದಂತಹ ಎಲ್ಲ ನನ್ನ ಕೋ ಆರ್ಟಿಸ್ಟ್ಗಳಿಗೆ, ತಂತ್ರಜ್ಞರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆಯೇ ಮಾಧ್ಯಮದವರು ಸಪೋರ್ಟ್ ಮಾಡ್ತಿದ್ದೀರಿ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದ. ಆ್ಯಂಡ್ ಒಂದು ಸಾಂಗ್ ಮಾಡಬೇಕು ಅಂತ ಇನಿಷಿಯಲಿ ಐಡಿಯಾ ಇದ್ದು ಹೇಳ್ತಾ ಇದ್ರು. ಅದಾದಮೇಲೆ ಬಂದ್ಬಿಟ್ಟು ಈ ಥರ ಒಂದು ಸ್ಕ್ರಿಪ್ಟ್ ಹೇಳಿದ್ರು. ಆ್ಯಂಡ್ ಈ ಸ್ಕ್ರಿಪ್ಟ್ ಸ್ಪೆಷಾಲಿಟಿ ಏನಿತ್ತು ಅಂದರೆ, ಈ ಸ್ಕ್ರಿಪ್ಟ್ ಇವಾಗ ಕೂಡ ನಡೀತೈತೆ. ನಾವು ಇವಾಗ ರೀಸೆಂಟಾಗಿ ಒಂದು ಸಲ ನೋಡೋವಾಗ ಕ್ಲೂ ಬಂದ್ಬಿಟ್ಟು ಈ ಮೊಬೈಲ್ ಯೂಸ್ ಮಾಡ್ಕೊಂಡು ಟ್ರ್ಯಾಪ್ ಮಾಡೋ ವಿಷಯಗಳು, ಅದಾದಮೇಲೆ ಈ ಫೇಕ್ ಮೆಸೇಜಸ್ ಮಾಡ್ತಾರಲ್ಲ, ಈ ಲವ್ ಟುಡೇಲೆಲ್ಲ ಬಂದ್ಬಿಟ್ಟು ಒಂದು ಫೇಕ್ ಮೆಸೇಜಸ್ ಬರೋದು, ಆ ಥರ ಒಂದು ಪೋರ್ಷನೆಲ್ಲ ಇತ್ತು ಇದರಲ್ಲಿ. ಅದನ್ನು ಕಾಮಿಕಲ್ಲಾಗಿ ಹೇಳಿ ಆ್ಯಂಡ್ ಹಾರರ್ ಕಾಮಿಡಿನ ಕರೆಕ್ಟಾಗಿ ಬ್ಲೆಂಡ್ ಮಾಡಿದ್ದಾರೆ. ಹೋಪ್ಸೋ ನಾವು ಕಷ್ಟಪಟ್ಟು ಮಾಡಿದ್ದೀವಿ ಅಂತ ನೋಡೋಕೆ ಹೇಳಲ್ಲ, ಇಷ್ಟಪಟ್ಟು ಮಾಡಿದ್ದೀವಿ, ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಆ್ಯಂಡ್ ನಾನು ಕ್ಯಾಮ್ರಾ ವರ್ಕ್ ತುಂಬ ಟ್ರೈ ಮಾಡಿದ್ದೀನಿ. ಅವಾಗ ಟ್ರೈ ಮಾಡಿದಾಗ ನಾವು FPV ಕ್ಯಾಮ್ರಾಸ್ ಎಲ್ಲ ಯೂಸ್ ಮಾಡಿದ್ವಿ, ಬಟ್ ಇವಾಗ ಅದು ತುಂಬ ಫಿಲಮ್ಸಲ್ಲಿ ವರ್ಕ್ ಆಗಿದೆ. ಆ್ಯಂಡ್ ಹಾರರ್ ಪೋರ್ಷನ್ಸ್ ಎಲ್ಲ ಸ್ವಲ್ಪ ಕ್ರಿಯೇಟಿವ್ ಆಗಿ ತೆಗಿಯೋಕ್ಕೆ ಟ್ರೈ ಮಾಡಿದ್ದೆ. ಸೊ ಥ್ಯಾಂಕ್ಸ್. ಆ್ಯಂಡ್ ನಮ್ಮ ಟೀಮಲ್ಲಿ ತುಂಬ ಜನ ಇದ್ದರು. ನಮ್ಮ ಟೀಮೆಲ್ಲ ಸೇರಿಸಿದ್ರೆ ಬಂದ್ಬಿಟ್ಟು ಸ್ಟೇಜ್ ಸಾಲಲ್ಲ, ಅಷ್ಟೊಂದು ದೊಡ್ಡ ಟೀಮು. ಇವಾಗ ಕೂಡ ತುಂಬ ಜನ ಅಲ್ಲಿ ಕೂತಿದ್ದಾರೆ, ಅಲ್ಲಿದ್ದಾರೆ. ಸೊ ಅಷ್ಟೊಂದು ದೊಡ್ಡ ಟೀಮ್ನ ಬಂದ್ಬಿಟ್ಟು ಆ್ಯಕ್ಚುಲಿ ಸಿಂಗಲ್ ಮ್ಯಾನ್ ಆಗಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ತೀರ್ಥ ಅವರು. ಸೊ ಅದೇ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಹೋಪ್ಸೋ ಹಾರರ್ ಕಾಮಿಡಿ ಚೆನ್ನಾಗಿ ಔಟ್ಪುಟ್ ಬಂದಿದೆ, ವರ್ಕ್ ಆಗುತ್ತೆ ಅಂತ ಅನ್ಕೋತೀನಿ. ಥ್ಯಾಂಕ್ಸ್. ಸಿನಿಮಾ ಪೂರ್ತಿ ಆಗುತ್ತಾನ ನನಗೆ ಡೈರೆಕ್ಟರ್ ಅಲ್ಲದೇನೆ ನನಗೆ ಒಳ್ಳೆಯ ಗೆಳೆಯ ನಾವು ಹೆಂಗಿರ್ಬೇಕು ಅನ್ನೋದನ್ನು ಕಲಿಸ್ಕೊಟ್ಟಂತ ಗುರುಗಳು ಯಾರು ಇದ್ರೆ ಅದು ನನಗೆ ರತ್ನತೀರ್ಥ ಸರ್ ಅಂತ ಹೇಳ್ತಾ ಇದ್ದೀನಿ. ಹೋಗಿ ಬಂದು ನಿನಗೆ ಕಷ್ಟ ಆಗುತ್ತೋ ನನ್ನ ರೂಮಲ್ಲಿ ಇರು ಅಂತೇಳಿ ಸಿನಿಮಾ ಮುಗಿಯೋ ತನಕ ನನಗೆ ಜೊತೆಯಲ್ಲಿ ಇಟ್ಕೊಂಡು ನನಗೆ ಗೆಳೆಯನಿಗೆ ಹೆಂಗೆ ನೋಡ್ಕೋತಾರೆ ಆ ಥರ ರೀತಿಯಲ್ಲಿ ನಾನು ನೋಡ್ಕೊಂಡಿದ್ದಾರೆ. ಅವ್ರು ಆರ್ಟಿಸ್ಟ್ ಆಗಿ ನೋಡಿಲ್ಲ, ನನಗೆ ನನ್ನ ಗೆಳೆಯನಾಗಿ ನೋಡಿದ್ದಾರೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ದಯವಿಟ್ಟು ಈ ಚಿತ್ರದಲ್ಲಿ ನನಗೆ ಏನು ಅನ್ನೋದೇ ಗೊತ್ತಿದ್ದಿಲ್ಲ, ಸಿನಿಮಾ ನೋಡಿದ ಬಳಕೆನೇ ಗೊತ್ತಾಗಿರೋದು. ಯಾಕಂದರೆ ದೇವಿನ ಸಿನಿಮಾದಲ್ಲಿ ನಾನು ಏನು ಮಾಡ್ತಾ ಇದ್ದೀವಿ ಅನ್ನೋದೇ ಗೊತ್ತಿದ್ದಿಲ್ಲ, ಆ ಥರ ಮಾಡಿಸಿದ್ದಾರೆ ಸರ್. ನನಗೆ ಸಿನಿಮಾ ನೋಡ್ತಾ ಗೊತ್ತಾಗುತ್ತೆ ಹೋಗುವಂತಂದಿದ್ದರು. ಆದರೆ ಈ ನಮ್ಮದು ಮತ್ತು ಈ ಸುಮಂತ್ ಸರ್ದು ಸೇಮ್ ಕ್ಯಾರೆಕ್ಟರು, ದೇವಿನ ಕ್ಯಾರೆಕ್ಟರ್ ಮಾಡಿದ್ದೇವೆ. ಹಾಗೆ ಪ್ರಶಾಂತ್ ಸರ್ಗೆ ತುಂಬ ಧನ್ಯವಾದಗಳು ಸರ್. ನಾನು ತೀರ್ಥ ಸುಮಾರು 10 ವರ್ಷ 12 ವರ್ಷದ ಸ್ನೇಹಿತರು. ಎಲ್ಲ ಮುಂಚೆ ನಾಟಕ ಮಾಡ್ತಾ ಇದ್ವಿ ಒಂದು ಟೀಮಲ್ಲಿ, ಅಲ್ಲಿಂದ ಪರಿಚಯ ಆಗಿತ್ತು. ಈ ಮಧ್ಯದಲ್ಲಿ ತೀರ್ಥ ಸಿನಿಮಾ ಮಾಡ್ಬೇಕಂತ ಶಾರ್ಟ್ ಮೂವಿಗಳೆಲ್ಲ ಮಾಡ್ತಾಯಿದ್ರು. ಆಗ ಪರಿಚಯ ಆದವರೇ ಪ್ರಶಾಂತ್ ಸರು. ಈ ಸಿನಿಮಾ ಪ್ರಶಾಂತ್ ಸರ್ ಶ್ರಮ, ತೀರ್ಥನ ಕನಸು. ತುಂಬ ಹೇಳು ಬಿಡುಗಳಾದ್ಮೇಲೆ ಸಿನಿಮಾ ಆಸೆ ಬರ್ತಾ ಇದೆ. ನಾವೇನು ಹೇಳೋಕ್ಕಾಗಲ್ಲ, ಇನ್ನು ಸಪೋರ್ಟ್ ಮಾಡಿ ಸಿನಿಮಾ ನೋಡಿ ಅಂತ ಹೇಳ್ತೀವಿ, ಬಿಟ್ಟರೆ ಜಾಸ್ತಿ ಮಾತಾಡೋಕ್ಕಾಗೋದಿಲ್ಲ. ಥ್ಯಾಂಕ್ ಯು ಸೋ ಮಚ್. ಸಾಂಗ್ಸ್ ಎಲ್ಲ ಅವರೇ ಕಂಪೋಸ್ ಮಾಡಿರೋದು. ಆ ಟೈಮಲ್ಲಿ BGMs ಎಲ್ಲ ವರ್ಕ್ ಮಾಡ್ತಿದ್ರು. ಅಲ್ಲಿ ನನಗೆ ಒಂದು ಸೀನ್ ಮಾತ್ರ ಕೊಟ್ಟಿದ್ರು ವರ್ಕ್ ಮಾಡಿ ಅಂತ. ಅದು ವರ್ಕ್ ಮಾಡಿಕೊಟ್ಟಿದ್ದೆ, ಅವ್ರಿಗೆ ಇಷ್ಟ ಆಗಿ ನೀವೇ ಕಂಟಿನ್ಯೂ ಮಾಡ್ತೀರಾ ಅಂತ ಹೇಳಿದ್ರು. ಯಾಕೆಂದರೆ ಅವರು 2-3 ಪ್ರಾಜೆಕ್ಟ್ಸಲ್ಲಿ ಬ್ಯುಸಿ ಇದ್ದರು. ಸೊ ನಾನು ಮಾಡ್ತೀನಿ ಅಂತಂದೆ, ಯಾಕೆಂದರೆ ವಿಜುವಲ್ಸ್ ಎಲ್ಲ ತುಂಬ ಅಪೀಲಿಂಗ್ ಆಗಿತ್ತು. ಆಮೇಲೆ ಆರ್ಟಿಸ್ಟ್ಗಳೆಲ್ಲ ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ನನಗೊಂಥರ ಆಪರ್ಚುನಿಟಿ ಅದು ವರ್ಕ್ ಮಾಡೋದಕ್ಕೆ. ಸೊ ನಾನು ಹೇಳಿದೆ ಮಾಡ್ತೀನಿ ಅಂತ. ಸೊ ರತ್ನ ಸರ್ ಮತ್ತು ಪ್ರಶಾಂತ್ ಸರ್
ಇಬ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ ಥ್ರೂ ಔಟ್ ದ ಜರ್ನಿ. ಅವ್ರಿಗೆ ಯಾವ ಥರ ಬೇಕು, ಅವ್ರ ಮೈಂಡಲ್ಲಿ ಏನಿತ್ತು ಅದನ್ನು ಆಚೆ ತೆಗೆಯೋದಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದೀವಿ ಆ್ಯಂಡ್ ಬಂದಿದೆ ಕೂಡ ಅಂತ ಅಂದ್ಕೊಂಡಿದ್ದೀನಿ. ನೀವೆಲ್ಲ ಬಂದು ಥಿಯೇಟ್ರಲ್ಲೇ ಸಿನಿಮಾ ನೋಡಬೇಕು ಅಂತ ಹೇಳ್ತಾ ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ದ ಹೋಲ್ ಟೀಮ್, ಥ್ಯಾಂಕ್ ಯು ಅಂತ ಪ್ಲ್ಯಾನ್ ಇತ್ತು ನನಗೆ. ಸೊ ತೀರ್ಥ ಅವ್ರು ಹಂಗೆ ಪರಿಚಯ ಆಯಿತು. ಸೊ ಶಾರ್ಟ್ ಮೂವಿಯಿಂದ ಒಂದು ಮೂವಿನೇ ಮಾಡೋಣ ಅಂತೇಳಿ ಮಾಡ್ತು. ಎಲ್ಲರೂ ನಿಮ್ಮ ಸಪೋರ್ಟ್ ಇರಲಿ ನನಗೆ ಈ ಮೊದಲನೇ ಸಿನಿಮಾಗೆ. ಥ್ಯಾಂಕ್ ಯು. ನಾನು ಆ್ಯಕ್ಚುಲಿ ಸಾಫ್ಟ್ವೇರಲ್ಲಿ ವರ್ಕ್ ಮಾಡ್ತಿದ್ದೆ. ಸಾಫ್ಟ್ವೇರು ಈ ಕರೋನಾ ಟೈಮಲ್ಲಿ ಕ್ವಿಟ್ ಆಗಿದ್ದೆ ನಾನು. ಆ್ಯಕ್ಚುಲಿ ಹೊಸೊಬ್ರಿಗೆ ಅವಕಾಶ ಕೊಡಬೇಕು ಅಂತ ನಾನು ಆ್ಯಕ್ಚುಲಿ ಬಂದಿದ್ದೀನಿ ಇಂಡಸ್ಟ್ರಿಗೆ. ಸಣ್ಣ ರೋಲ್ ಬಂದಿಲ್ಲ ಅಷ್ಟೇ, ಸುಮಾರು ಜಸ್ಟ್ ಒಂದು ಫ್ಯೂ ಸೆಕೆಂಡ್ಸು ಬಂದೋಗುತ್ತೆ ಸರ್. ಇಲ್ಲ ಸರ್, ಇಲ್ಲ ಆ್ಯಕ್ಟ್ ಮಾಡಬೇಕು ಅಂತಿರಲಿಲ್ಲ. ತೀರ್ಥವ್ರು ಒತ್ತಾಯದ ಮೇಲೆ ಸರ್. ರಿಲೀಸು January 30 ಆಗ್ತಿದೆ. ಮಿಸ್ಟರ್ ರವೀಶ್ ಅವರು ಅಂತೇಳಿ ಮಾಡ್ತಿದ್ದಾರೆ. ಹೌದು ಸರ್, ಹೌದು ಹೌದು ಸರ್. ಸರಿ ಸರ್, ನೋಡ್ತೀನಿ. ಓಕೆ ಸರ್, ನಿಮಗೂ ಸರ್ ಎಲ್ಲರಿಗೂ ಧನ್ಯವಾದಗಳು ಸರ್. ಈ ಸಿನಿಮಾ ಮೊದಲೇ ಶುರುವಾಗೋಕ್ಕಿಂತ ಮುಂಚೆಗೆ ಒಂದು ಕಿರುಚಿತ್ರ ಅಂತೇಳಿ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಸರ್ನ ಮೀಟ್ ಆಗಿದ್ದು. ಇಲ್ಲ ಸರ್, ಒಂದು ಆಲ್ಬಮ್ ಸಾಂಗ್ ಮಾಡೋಣ ಅಂತೇಳಿ ಅದಾಗಿ ಒಂದು ಚಿಕ್ಕದಾಗಿ ಸ್ಕ್ರಿಪ್ಟ್ ಹೇಳಿದೆ ಸರ್. ಚಿಕ್ಕದಾಗಿ ಒಂದು ಸಿನಿಮಾದ್ದು ಈ ಥರದ್ದು ಕೇಳ್ತೀರಾ ನೋಡಿ ಅಂತೇಳಿ ಕೇಳ್ತಿದ್ದಂಗೆ ಸರ್ ಇಲ್ಲ ಚೆನ್ನಾಗಿದೆಯಲ್ಲ, ಇದನ್ನೊಂದು ಚೆನ್ನಾಗಿ ಮಾಡ್ಬೋದಲ್ವಾ ಒಂದು ಅಂತೇಳಿ ಹೇಳಿದ್ರು. ಸೊ ಹಾಗಾಗಿ ಒಂದು ಸಿನಿಮಾ ಪ್ಲ್ಯಾನ್ ಆಯಿತು. ಹೊಸ ಟೀಮ್ ಎಲ್ಲ ಸೇರಿಕೊಂಡು, ಹೊಸಬರೆಲ್ಲ ಸೇರಿಕೊಂಡು ಹತ್ತತ್ರ ನಾನು ಒಂದು 3 ಶಾರ್ಟ್ ಫಿಲಮಲ್ಲೂ ಪ್ರತಿ ಶಾರ್ಟ್ ಫಿಲಮಲ್ಲೂ ಫಸ್ಟು ಶಾರ್ಟ್ ಫಿಲಮ್ ಅಮೃತ ವರ್ಷಿಣಿ ಅಂತೇಳಿ ಒಬ್ಬರು ಪ್ರೊಡ್ಯೂಸ್ ಮಾಡಿದ್ದು. ಸೊ ಈ ನಾನು ಆ ನೀನು ಅಂತ ಹೇಳ್ಬಿಟ್ಟು ಫಸ್ಟ್ ಶಾರ್ಟ್ ಫಿಲಮ್ ಮೈಸೂರು ಸ್ನೇಕ್ ಶ್ಯಾಮ್ ಅವ್ರು ಮಾಡಿದರು. ಅದು ಚೆನ್ನಾಗಾಯಿತು. ಅದಾದಮೇಲೆ ರತಿ ವಿ ಜ್ಞಾನ ಅಂತ ಹೇಳ್ಬಿಟ್ಟು 2ನೇ ಶಾರ್ಟ್ ಫಿಲಮ್ಮು, ಅದು ತುಂಬ ಚೆನ್ನಾಗಾಯಿತು. ಸುಂಕ ಅಂತ ಹೇಳ್ಬಿಟ್ಟು ಒಂದು ಕಾಲೇಜ್ ಟೀಮ್ ಎಲ್ಲ ಸೇರಿ ಶಿಕ್ಷಕರೆಲ್ಲ ಸೇರಿಬಿಟ್ಟು ಒಂದು ಅವಕಾಶ ಕೊಟ್ಟಿದ್ರು. ಒಂದು ಶಾರ್ಟ್ ಫಿಲಮು ಸಮಾಜಕ್ಕೆ ಏನಾದರೂ ಒಂದು ಸಂದೇಶ ಕೊಡಬೇಕು ಅಂತೇಳಿ. ಸೊ ಅದು ಆದಮೇಲೆ ಏನು ಮಾಡೋದು ಅಂತ ಇದ್ದಾಗ ಆಲ್ಬಮ್ ಸಾಂಗ್ ಮಾಡೋಣ ಅಂತ ಪ್ಲಾನ್ ಆಗಿತ್ತು. ಬಟ್ ಅದು ಸಿನಿಮಾ ಆಯಿತು. ಸೊ ತುಂಬ ಚೆನ್ನಾಗಿ ಹೊಸೊಬ್ರನ್ನ ಇಟ್ಕೊಂಡು ಒಂದು ಅದ್ಭುತವಾಗಿ ಏನಾದರೂ ಮಾಡ್ಬೋದು ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದು ಸಿನಿಮಾ ಇದು. ಈ ಸಿನಿಮಾ ಒಂದು ದೊಡ್ಡ ಪವಾಡನೇ ಆಗೋಯ್ತು. ಏನಂದರೆ ಅಪ್ಪು ಸರ್ ಆಡಿದ್ದು ಸಿನಿಮಾ ಇದು. ಉಪ್ಪಿ ಸರ್ ಆಡಿದ್ದಾರೆ, ರಿಷಿ ಅವರು ಆ್ಯಕ್ಟ್ ಮಾಡಿದ್ದಾರೆ. ಅದಾದಮೇಲೆ ರಾಜೇಶ್ ಕೃಷ್ಣನವರು ಆಡಿದ್ದಾರೆ, ವಾಣಿ ಹರಿಕೃಷ್ಣ ಅವರು ಆಡಿದ್ದಾರೆ. ಒಂದು ಕಂಪ್ಲೀಟೆಡ್ ಆಗಿ ಒಂದು ಪ್ಯಾಕೇಜ್. ಅಂದರೆ ಒಂದು ಸಿನಿಮಾ ಅಂತಂದರೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ಇರುತ್ತೆ, ಅಥವಾ ರೊಮ್ಯಾಂಟಿಕ್ ಆಗಿರುತ್ತೆ, ಅಥವಾ ಬೇರೆ ಏನೋ ಸ್ಪೆಷಲಾಗಿ ಒಂದೊಂದು ಜಾನರ್ ಈ ಥರ ಇರುತ್ತೆ. ಬಟ್ ಈ ಸಿನಿಮಾ ಕಮರ್ಷಿಯಲ್ ಆಗಿದೆ, ಕಮರ್ಷಿಯಲ್ ಕಂಟೆಂಟ್ ಆಗಿರ್ತಕ್ಕಂಥ ಸಿನಿಮಾ. ಎಲ್ಲದನ್ನು ಕೂಡ ಎಂಜಾಯ್ ಮಾಡ್ಬೋದು ಈ ಸಿನಿಮಾದಲ್ಲಿ. ಸೊ ಒಂದು ಈ ಥರದ್ದು ಒಂದು ಕನಸನ್ನ ಇಟ್ಕೊಂಡು ಅದನ್ನು ಬೆಳಕಿಗೆ ತರೋಕ್ಕೆ ನನಗೆ ಪ್ರೊಡ್ಯೂಸರ್ ತುಂಬ ಸಹಾಯ ಮಾಡಿದ್ದಾರೆ. ಇಲ್ಲ ಸರ್, ನನಗೆ ಇದು ಬೇಕು ಸರ್, ಇದನ್ನ ಮಾಡಬೇಕು ಸರ್ ಅಂತಿದ್ದಂಗೆ, ಇಲ್ಲ ಮಾಡಿ, ನೀವು ಚೆನ್ನಾಗಿ ಮಾಡ್ತಿದ್ದೀರಾ ಮಾಡಿ, ಚೆನ್ನಾಗಿ ಮಾಡ್ತೀರಾ ಮಾಡಿ. ಸೊ ತುಂಬ ಕಡಿಮೆ ಅದರಲ್ಲಿ ಸ್ಟಾರ್ಟ್ ಮಾಡಬೇಕಿಲ್ಲ, ಒಂದು 5 ಇದ್ರಲ್ಲಿ ಮಾಡಿಬಿಡೋಣ, ಒಂದು ಸೋನ್ ಇದ್ರಲ್ಲಿ ಮಾಡಿಬಿಡೋಣ, ಈ ಥರದ್ದು ಒಂದು ತಾಟ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಇಲ್ಲ ಸರ್, ನೀವು ಚೆನ್ನಾಗಿ ಮಾಡ್ತಿದ್ರೆ ಚೆನ್ನಾಗಿ ಮಾಡಿ ಅಂತ ಹೇಳ್ಬಿಟ್ಟು ಅದಕ್ಕೆ ಅಂತಲೇ ಬಜೆಟ್ ಕೊಟ್ಟು ಚೆನ್ನಾಗಿ ಮಾಡೋಕ್ಕೆ ಇವಾಗ ಮನೇಲಿಲ್ಲ ಸಾಂಗ್, ರೊಮ್ಯಾಂಟಿಕ್ ಸಾಂಗ್, ಅಪ್ಪು ಸರ್ ಆಡಿರೋ ಸಾಂಗ್ ಮನೇಲಿ ಶೂಟ್ ಮಾಡಿದ್ದೀನಿ. ಅದಾದಮೇಲೆ ರಿಷಿ ಅವ್ರ ಸಾಂಗು ತುಂಬ ಸೆಟ್ ಆಗಿಬಿಟ್ಟು ಒಂದು 100-150 ಜನ ಜೂನಿಯರ್ಸ್ ಇಟ್ಕೊಂಡು ಇಮ್ರಾನ್ ಮಾಸ್ಟ್ರು ತುಂಬ ಅದ್ಭುತವಾಗಿ ಕೊರಿಯೋಗ್ರಫಿ ಮಾಡಿದ್ದಾರೆ. ಸೊ ಈ ಥರದ್ದೊಂದು ಔಟ್ಪುಟ್ ಬರಬೇಕು ಅಂತಂದರೆ ಪ್ರೊಡ್ಯೂಸರ್ ಸಹಕಾರ ತುಂಬ ಅದ್ಭುತವಾಗಿ ಬೇಕು ಇದಕ್ಕೆ. ಸೊ ಹಾಗಾಗಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಈ ಸಿನಿಮಾ. ಮತ್ತು ಸ್ಟಾರ್ಟಿಂಗಲ್ಲಿ ಯಾರನ್ನ ಹಾಕ್ಕೊಂಡು ಸಿನಿಮಾ ಮಾಡೋದು, ಇದು ಒಂಚೂರು ಮೇಡಮ್ ಅಂದರೆ ಈಗ ಹೀರೋಯಿನ್ ಓರಿಯೆಂಟೆಡ್ ಆಗಿ ಇರೋದ್ರಿಂದ ಸೊ ಯಾರು ಅಂತ ಯೋಚನೆ ಮಾಡ್ತಿದ್ದಂಗೆ ಆ ಟೈಮಲ್ಲಿ ನಮ್ಮ ಮೇಡಮ್ ತುಂಬ ಫೇಮಸ್, ಟಗರು ಸರೋಜಾ ಅಂತೇಳಿ. ಸೊ ಮೇಡಮ್ಮು ತುಂಬ ಸೂಕ್ತ ಅನ್ನಿಸ್ತು ಈ ಕ್ಯಾರೆಕ್ಟರ್ಗೆ. ಸೊ ಅವ್ರನ್ನ ತೊಗೊಂಡು ಮತ್ತು ಶೌರ್ಯ ಅಂತೇಳಿ ಡ್ರಾಮಾ ಟೀಮ್ ನಾಟಕದಲ್ಲಿ ಮಾಡ್ತಾಯಿದ್ರು. ಸೊ ಅವ್ರನ್ನ ಇಟ್ಕೊಂಡು ಸೊ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರೇಮ್ ಕತೆ ಜೊತೆಗೆ ಒಂದಷ್ಟು ಹೊಸಬ್ರು, ಈಗ ಪರಶುರಾಮ್ ಇರ್ಬೋದು, ಮತ್ತು ಸುಮಂತ್ ಇರ್ಬೋದು, ಇನ್ನೊಬ್ರು ಧನು ಅಂತ ಇದ್ದಾರೆ, ಅವ್ರು ಇರ್ಬೋದು. ಸೊ ಈ ಹುಡುಗರು ಒಂದು ನಾವು ಫೇಸ್ಬುಕ್ಕಲ್ಲಿ ಒಂದಷ್ಟು ಟ್ರ್ಯಾಪ್ಗಳಲ್ಲಿ ಬಲೆಗೆ ಬೀಳ್ತೀವಿ. ಈ ಥರದ್ದೊಂದು ಟ್ರ್ಯಾಪಲ್ಲಿ ಸಿಗಾಕೊಂಡ್ರೆ ಏನಾಗುತ್ತೆ ಅನ್ನೋದು ಒಂದು ಕಥೆನ ಹೇಳ್ತಾ ಇದ್ದೀವಿ. ಆ ಕಥೆನ ಒಂದು ವೆಬ್ ಸೀರೀಸ್ ಮುಖಾಂತರ ಅದು ಒಂದು ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ವಿಜಯ್ ಸರ್ ತುಂಬ ಸಖತ್ತಾಗಿ ಇದು ಮಾಡಿಕೊಟ್ಟಿದ್ದಾರೆ ಆ ಕ್ಯಾರೆಕ್ಟ್ರು. ಮತ್ತು ರಾಘು ಸರ್ ಈ ಒಂದಷ್ಟು ಹುಡುಗರು ಎಲ್ಲರೂ ಒಂದು ಪ್ಲೇಸ್ನ ಹುಡ್ಕೊಂಡು ಹೋದಾಗೆಲ್ಲ ರಾಘು ಸರ್ ಕನೆಕ್ಟ್ ಆಗಿಬಿಟ್ಟು ಅಲ್ಲಿಂದ ಒಂದು ಹೌಸ್ಗೆ ಹೋಗುವಂಥ ಒಂದು ಸಂದರ್ಭ. ಸೊ ಆ ಮನೆಯಲ್ಲಿ ನಡೀತಕ್ಕಂಥ ಒಂದು ಘಟನೆ ಅಂದರೆ ಬೇರೆ ಥರದ್ದು ವಿಜುವಲ್ ಆಗಿ ಒಂದು ಹಾರರ್ ಸಿನಿಮಾ, ಕಾಮಿಡಿ ಸಿನಿಮಾ, ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ, ಇದು ಕಂಪ್ಲೀಟೆಡ್ ಪ್ಯಾಕೇಜ್ ಆಗಿದೆ.
ಮೇಡಮ್ ಅವ್ರು ಆಲ್ರೆಡಿ ಟಗರ್ದ್ರಲ್ಲಿ ಒಂದು ಫೇಮ್ ತೊಗೊಂಡಿದ್ದಾರೆ, ಹೆಂಗೆ ನನಗೆ ಹ್ಯಾಂಡ್ಲ್ ಮಾಡೋಕ್ಕಾಗುತ್ತಾ ಇಲ್ವಾ ಅಂತೇಳಿ ಸರ್ನು ಅದೇ ಹೇಳಿದ್ರು. ನೋಡಿ ಸರ್ ನಿಮಗೆ ಹೇಗೆ ನಿಮ್ಮ ಅನುಕೂಲ ನೋಡಿ ಯೋಚನೆ ಮಾಡಿ ಅಂತೇಳಿ. ಇಲ್ಲ ಸರ್ ಅಂದರೆ ಫಸ್ಟ್ ಮೀಟಲ್ಲೇ ಹೇಳಿದ್ರು, ಇಲ್ಲ ಸರ್ ನಾನು ಎಷ್ಟಾಗುತ್ತೋ ನನ್ನ ಕಡೆಯಿಂದ ಅಷ್ಟು ಸಪೋರ್ಟ್ ಮಾಡ್ತೀವಿ ಅಂತೇಳಿ. ಸ್ಟಾರ್ಟಿಂಗ್ ಡೇಯಿಂದ ಇವತ್ತಿನ ತನಕ ಮೇಡಮ್ ಜೊತೆಗೆ ಒಂಥರ ಬೆನ್ನೆಲುಬಾಗಿ ನಿಂತ್ಕೊಂಡು ನನಗೆ ಸಪೋರ್ಟ್ ಮಾಡಿದ್ದಾರೆ. ತುಂಬ ತುಂಬ ಥ್ಯಾಂಕ್ ಯು ಮೇಡಮ್. ಇಲ್ಲೇ ಅನುಭವಿಸ್ಬೇಕು, ನಾವು ಒಳ್ಳೇದು ಮಾಡಿದ್ರೆ ಒಳ್ಳೇದು, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಅನ್ನೋದು ಈ ಸಿನಿಮಾದ ಮೇನ್ ಉದ್ದೇಶ ಸರ್. ಸಿನಿಮಾದ ಟ್ರೈಲರು ಸಾಂಗ್ಸ್ನ ಈಗಷ್ಟೇ ನೋಡಿದ್ದೀರಾ, ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ನಂಬಿದ್ದೀನಿ. ಸೊ ಈ ಮೂವಿ ಬಗ್ಗೆ ಹೇಳಬೇಕು ಅಂದರೆ ಪ್ರತಿಯೊಂದು ಆರ್ಟಿಸ್ಟ್ಗೂ ತುಂಬ ಕನಸಿರುತ್ತೆ, ತುಂಬ ಕನಸು ಕಟ್ಟು ಒಂದು ಇಂಡಸ್ಟ್ರಿಗೆ ಬಂದಿರ್ತಾರೆ. ಸೊ ಆ ಕನಸಲ್ಲಿ ನಾನು ನಾನು ಆ ಥರ ಒಂದು ಕನಸು ಕಟ್ಟಿದ್ದೇನೆ, ಒಂದು ಆರ್ಟಿಸ್ಟ್ ಆಗಬೇಕು ಅನ್ನೋದು. ಒಂದು ಪ್ಲ್ಯಾಟ್ಫಾರ್ಮ್ ಅನ್ನೋದು ನನಗೆ ಕರೆಕ್ಟಾಗಿ ಸಿಕ್ಕಿರಲಿಲ್ಲ. ನಾನು 10 ವರ್ಷ ಆಯಿತು ಇಂಡಸ್ಟ್ರಿಗೆ ಬಂದುಬಿಟ್ಟು ಹೊಟ್ಟೋಗಿದ್ದೆ. ನನಗೆ ಬೇಡ, ನಮಗೆಲ್ಲ ಸೆಟ್ ಆಗಲ್ಲ ಇಂಡಸ್ಟ್ರಿ ಅಂತಂದ್ಬಿಟ್ಟು ಹೊಟ್ಟೋಗಿದ್ದೆ. ಆಫ್ಟರ್ ಟಗರು ಆದಮೇಲೆ ನಾನು ಕಮ್ ಬ್ಯಾಕ್ ಮಾಡಿದ್ದು. ಸೊ ಟಗರು ಆದಮೇಲೆ ನಾನು ಒಂದು ಸಾಕಷ್ಟು ಮೂವಿ, ಒಂದು 2-3 ಮೂವಿ ಹೀರೋಯಿನಾಗೂ ಆ್ಯಕ್ಟ್ ಮಾಡಿದೆ. ಬಟ್ ಈ ಮೂವಿ ತುಂಬ ಸ್ಪೆಷಲ್ ನನಗೆ, ಯಾಕೆ ಅಂದರೆ ಇದು ಒಂದು ಫಿಮೇಲ್ ಓರಿಯೆಂಟೆಡು ಫುಲ್ ಫ್ಲೆಜ್ ಆಗಿ ನಾನು ಆ್ಯಕ್ಟ್ ಮಾಡಿರೋದ್ರಿಂದ ಇದು ಒಂದು ತುಂಬ ಎಕ್ಸೈಟ್ಮೆಂಟ್ ಇದೆ ನನಗೆ. ಸೊ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ಈ ಮೂವಿಲಿ ಒಂದು ಡಿಸೋಜಾ ಅಂತ ಒಂದು ಪಾತ್ರ ಮಾಡಿದ್ದೀನಿ. ಸೊ ಆ ಪಾತ್ರ ಮಾಡೋದಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ. ಅದು ಕಷ್ಟ ಅನ್ನೋದಕ್ಕಿಂತ ಕಷ್ಟಪಟ್ಟು ಇಷ್ಟ ಆಗಿ ಮಾಡಿದ್ದೀನಿ. ಒಂದು 5 ಗೆಟಪ್ಸ್ ಇದೆ ನನಗೆ, ತುಂಬ ಡಿಫ್ರೆಂಟ್ ಗೆಟಪ್ಸು ನನಗೆ ಡೈರೆಕ್ಟರ್ಸ್ ಮಾಡಿದ್ದಾರೆ. ನನಗೆ ಫಸ್ಟ್ ಟೈಮ್ ಬಂದು ರತ್ನತೀರ್ಥ ಸರು ಮೇಡಮ್ ನೀವು ಈ ಮೂವಿಗೆ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡಬೇಕು ಅಂದರು. ನಾನು ಯಾವುದವರೆಗೂ ಯಾವ ಮೂವಿನೂ ಹೀರೋಯಿನ್ ಆಗಿ ಸೈನ್ ಮಾಡಿರಲಿಲ್ಲ. ನನಗೆ ಫಸ್ಟಾಗಿ ಹೀರೋಯಿನ್ ಚಾನ್ಸ್ ಕೊಟ್ಟಿದ್ದೆ ನಮ್ಮ ರತ್ನತೀರ್ಥ ಸರು. ಬಟ್ ಅದಕ್ಕೆಲ್ಲ ಸಪೋರ್ಟ್ ಬೇಕು ನಮ್ಮ ಪ್ರಶಾಂತ್ ಸರ್, ಅವರಿಲ್ಲದೆ ನಾವು ಈ ಸಿನಿಮಾ ಮಾಡೋದಕ್ಕೆ ಆಗೋದೇ ಇಲ್ಲ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಪ್ರಶಾಂತ್ ಸರ್ ಆ್ಯಂಡ್ ರತ್ನತೀರ್ಥ ಸರ್. ಸೊ ಮತ್ತು ಇನ್ನೂ ತುಂಬ ವಿಶೇಷಗಳಿದೆ ನನ್ನ ಸಿನಿಮಾದಲ್ಲಿ. ನಾನು ಯುವರತ್ನ ಆ್ಯಕ್ಟ್ ಮಾಡಬೇಕಾದ್ರೆ ಆ ಅಪ್ಪು ಸರ್ನ ಕೇಳಿದ್ದೆ ಅದಾದಮೇಲೆ, ಸರ್ ಈ ಥರ ಒಂದು ಸಿನಿಮಾ ಮಾಡ್ತಿದ್ದೀನಿ, ನನ್ನ ಸಿನಿಮಾದಲ್ಲಿ ಒಂದೇ ಒಂದು ಹಾಡಿದೆ, ಹಾಡ್ಕೊಡಿ ಅಂತ. ಅವರು ಹೋಗೋದಕ್ಕೆ ಒಂದು 10 days ಬಿಫೋರ್ ಅನ್ಕೊತೀನಿ. ಹಿಂದಿನ ದಿನ ಕೇಳಿದ್ದು, ನೆಕ್ಸ್ಟ್ ಡೇಗೆ ಬಂದು ಸರ್ ನನಗೆ ಸಿನಿಮಾದಲ್ಲಿ ಹಾಡು ಹೇಳಿದ್ರು. ಇವತ್ತು ಅವರಿಲ್ಲ, ಬಟ್ ಅವ್ರ ಬ್ಲೆಸ್ಸಿಂಗ್ಸ್ ನಮ್ಮ ಜೊತೆ ಇದೆ. ಆ್ಯಂಡ್ ಉಪೇಂದ್ರ ಸರ್ ಕೂಡ ಅಷ್ಟೇ, ಅವ್ರನ್ನೂ ನಾನು ಫೋನ್ ಮಾಡಿ ಕೇಳಿದೆ, ಈ ಥರ ಸರ್ ನನ್ನ ಮೂವಿಲಿ ಒಂದು ಹಾಡು ಹೇಳಬೇಕು ಅಂತ. ಖಂಡಿತ ಎಲ್ಲರೂ ತುಂಬ ದೊಡ್ಡ ಸಿಂಗರ್ಸ್, ರಾಜೇಶ್ ಕೃಷ್ಣನ್ ಸರ್ ಇರ್ಬೋದು, ಉಪೇಂದ್ರ ಸರ್ ಇರ್ಬೋದು, ಅಮೃತ ವರ್ಷಿಣಿ ಆ್ಯಂಡ್ ವಾಣಿ ಹರಕೃಷ್ಣ ಇರ್ಬೋದು, ಇನ್ನು ತುಂಬ ಸಾಕಷ್ಟು ಜನ ಸಿಂಗರ್ಸು ನನ್ನ ಮೂವಿಗೆ ಹಾಡು ಹೇಳಿದ್ದಾರೆ. ತುಂಬ ಖುಷಿಯಾಗಿದೆ. ಆ್ಯಂಡ್ ಇದೇ ತಿಂಗಳು ಜನವರಿ 30ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ಸಿನಿಮಾ ಥಿಯೇಟ್ರಿಗೇ ಬಂದು ಸಿನಿಮಾ ನೋಡಿ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ. ಹಾಗೆ ಖಂಡಿತ ಸರ್, ಆ್ಯಕ್ಚುಲಿ ನಾನು ಒಂದು ಆರ್ಟಿಸ್ಟ್ ಆಗೋದಕ್ಕೆ ತುಂಬ ಸ್ಟ್ರಗ್ಲಿಂಗ್ ಪಟ್ಟಿದ್ದೀನಿ. ಅದು ಒಂದು ಪ್ಲ್ಯಾಟ್ಫಾರ್ಮ್ ಇವತ್ತು ನನಗೆ ಸಿಕ್ಕಿದೆ. ಸೊ ಆ ಪ್ಲಾಟ್ಫಾರ್ಮ್ನ ನಾನು ತುಂಬ ಚೆನ್ನಾಗಿ ಆಪರ್ಚುನಿಟಿನ ಯೂಸ್ ಮಾಡ್ಕೊಂಡಿದ್ದೀನಿ ಅಂತ ನನ್ನ ಕೈಯಲ್ಲಾದಷ್ಟು ನಾನು ಅದಕ್ಕೆ ನನ್ನ ಕ್ಯಾರೆಕ್ಟರ್ಗೆ ನಾನು ನ್ಯಾಯ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಸರ್. ಅದಕ್ಕೆ ಇವತ್ತು ರಿಲೀಸ್ ಆಗ್ತಿದೆ ಈ ಸದ್ಯದಲ್ಲೇ. ನೆಕ್ಸ್ಟು ಜನವರಿ 30ನೇ ತಾರೀಕು. ನಿಮ್ಮೆಲ್ಲರ ಆಶೀರ್ವಾದ, ಬ್ಲೆಸ್ಸಿಂಗ್ಸು, ಸಪೋರ್ಟು ಇದೇ ಥರ ಇರಲಿ. ಖಂಡಿತ ಎಲ್ಲರೂ ನಿಮ್ಮ ಹತ್ರದ ಸಿನಿಮಾ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್. ಅಂದರೆ ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು, ನಾನು ಆ್ಯಕ್ಟ್ರೆಸ್ ಆಗೋದಕ್ಕೆ ನನ್ನ ತಂದೆ ತಾಯಿ ಎಲ್ಲರೂ ತುಂಬ ಸಪೋರ್ಟ್ ಇದೆ. ಅದಕ್ಕೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು.